ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಎಲ್ರಿಗೂ ಅನ್ವಯಿಸುವಂಥದ್ದು, ಎಲ್ಲ ಏಜಿನವ್ರಿಗೂ ಎಲ್ಲ ಧರ್ಮದವ್ರಿಗೂ ಅನ್ವಯಿಸುವಂಥ ಎಪಿಸೋಡ್ ಮಾಡ್ತಾಯಿದ್ದೀನಿ. ಇವತ್ತು ಈ ಶೋಭಕೃತ್ನಾಮ ಸಂವತ್ಸರದಲ್ಲಿ, ಅಂದರೆ ಈ ವರ್ಷ ಶೋಭಕೃತ್ನಾಮ ಸಂವತ್ಸರದಲ್ಲಿ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ವರ್ಷ ಭವಿಷ್ಯದಲ್ಲಿ ಭಾಳಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಾರ್ಡಿಯಕ್ ಅರೆಸ್ಟು, ಕೂತಿದ್ದಂಗೆ ಕುಸಿದು ಬಿದ್ದೋಗ್ಬಿಡ್ತಾರೆ, ನಿಂತಿದ್ದಂಗೆ ಹಂಗೆ ಸತ್ತೋಗ್ಬಿಡ್ತಾರೆ, ಏನೂ ಕಾಯಿಲೆ ಇರೋದಿಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಲ್ಲ, ಹಾಗೆ ಕೂತಿದ್ದಂಗೆ ಸತ್ತೋಗ್ಬಿಡ್ತಾರೆ. ಈ ಥರ ಸಿಂಪ್ಟಮ್ಸ್ ಈ ವರ್ಷ ಭಾಳಷ್ಟು ನೋಡಿದ್ವಿ ನಾವು ಶೋಭಕೃತ್ನಾಮ ಸಂವತ್ಸರದಲ್ಲಿ. ಬಟ್ ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿದ್ದಾರೆ, ಕೆಲವು ಹಾರ್ಟ್ ಅಟ್ಯಾಕ್ ಆಗಿ ಬದುಕಿದ್ದಾರೆ, 2-3 ಸಲ ಅಟ್ಯಾಕ್ ಆಗಿದೆ. ಕೆಲವ್ರಿಗೆ ಇನ್ನೂ ಹಾರ್ಟ್ ಅಟ್ಯಾಕ್ ಆಗಿಲ್ಲ, ಆದರೆ ಚೆಸ್ಟ್ ಪೇಯ್ನ್ ಬರ್ತಾ ಇದೆ, ಚೆಸ್ಟಲ್ಲಿ ಪೇಯ್ನ್ ಬರ್ತಾ ಇದೆ, ನೋವು ಬರ್ತಿದೆ. ಚೆಸ್ಟಲ್ಲಿ ಪೇಯ್ನ್ ಬರ್ತಿದೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಉಂಟು. ಹಾರ್ಟ್ ಅಟ್ಯಾಕ್ ಆಗಿ ಬದುಕ್ಬೋದು, ಇಲ್ಲ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಸತ್ತೋಗ್ಬೋದು. ಸಾಯಕ್ಕೆ ಮೂಲ ಹಾರ್ಟ್ ಡ್ಯಾಮೇಜ್ ಆಗೋಕ್ಕೆ ಚೆಸ್ಟಿನ ಪೇಯ್ನು, ಚೆಸ್ಟ್ ಪೇಯ್ನ್. ಚೆಸ್ಟಲ್ಲಿ ಪೇಯ್ನ್ ಜಾಸ್ತಿ ಆದಷ್ಟು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬದುಕ್ತಾರೆ ಕೆಲವರು ಇಮಿಡಿಯೇಟಾಗಿ ಟ್ರೀಟ್ ಮಾಡಿದ್ರೆ. ಚೆಸ್ಟಲ್ಲಿ ಪೇಯ್ನ್ ಬಂದು 1-2 ದಿನ ಆದ ತಕ್ಷಣ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಡ್ತಾರೆ. ಇವತ್ತಿನ ಎಪಿಸೋಡ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಮುಂಚೆನೇ ಚೆಸ್ಟಲ್ಲಿ ಪೇಯ್ನ್ ಶುರುವಾಗುತ್ತೆ, ಸಾಯಕ್ಕೆ ಮುಂಚೆನೇ ಚೆಸ್ಟ್ ಪೇಯ್ನ್ ಬರುತ್ತೆ. ಈ ಚೆಸ್ಟ್ ಪೇಯ್ನ್ ಏನಕ್ಕೆ ಬರುತ್ತದೆ, ಆ ಬರುವಂಥ ತಕ್ಷಣ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಔಷಧಿ ಇಲ್ದೇ ಮುದ್ರಾ ಮಂತ್ರದಿಂದ ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಸಕ್ಕೆ ಹೊರಟಿದ್ದೀನಿ. ಅಂದರೆ ಇವತ್ತಿನ ಸಂಚಿಕೆ ಚೆಸ್ಟಲ್ಲಿ ಪೇಯ್ನ್ ಬಂತು ಅಂದ ತಕ್ಷಣವೇ ಸಡನ್ನಾಗಿ ಕ್ಯೂರ್ ಮಾಡ್ಕೋಬೇಕು, ಇಲ್ಲಾಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಪ್ರಾಣ ಹೋಗೋ ಸ್ಥಿತಿನೂ ಬರುತ್ತೆ. ಚೆಸ್ಟ್ಗೆ ಪೇಯ್ನ್ ಬಂತು ಅಂದರೆ ಹಾರ್ಟ್ ಅಲರ್ಟ್ ಆಗಿಬಿಡ್ತದೆ, ನಾನು ಯಾವಾಗ ರಕ್ತ ಶುದ್ಧೀಕರಣ ಮಾಡೋದು ನಿಲ್ಲಿಸ್ಲಿ ಅಂತೇಳಿ. ಇತ್ತೀಚೆಗೆ ಈ ಜಿಮ್ಗೆ ಹೋಗೋರು ವಾಕಿಂಗ್ ಮಾಡುವಾಗ ಮತ್ತು ತುಂಬ ಕೆಲಸ ಟಯರ್ಡ್ ಆಗಿರೋಂಥ ಕೆಲಸಗಳು ಮಾಡ್ತಿದ್ದಾಗ ಚೆಸ್ಟ್ ಪೇಯ್ನ್ ಬರೋಕ್ಕೆ ಶುರು ಆಗ್ಬಿಟ್ಟಿದೆ. ಜಿಮ್ಗೆ ಹೋಗೋರಿಗೆ ಚೆಸ್ಟ್ ಪೇಯ್ನ್, ಜಿಮ್ಮಲ್ಲಿ ಕಸರತ್ತು ಮಾಡೋರಿಗೂ ಕೂಡ ಚೆಸ್ಟ್ ಪೇಯ್ನ್ ಬಂದು ಅಲ್ಲೇ ಸ್ಪಾಟಲ್ಲಿ ಸತ್ತೋಗಿರೋದು ಉಂಟು. ನನಗೆ 2-3 ಅಪಾಯಿಂಟ್ಮೆಂಟ್ ಬಂದಿತ್ತು ಈ ಥರದಲ್ಲಿ. ಚೆಸ್ಟ್ ಪೇಯ್ನ್ ಬಂದು 1 ವರ್ಷ ಸರ್ವೈವ್ ಆಗಿದ್ದಾರೆ, ಚೆಸ್ಟ್ ಪೇಯ್ನ್ ಬಂದು ಹಾರ್ಟ್ ಅಟ್ಯಾಕ್ ಆಗಿ 2 ವರ್ಷ ಬದುಕಿರೋದು ಉಂಟು, ಚೆಸ್ಟ್ ಪೇಯ್ನ್ ತಕ್ಷಣ 1 ಅವರಲ್ಲೇ ಸತ್ತೋಗಿರೋದು ಉಂಟು. ಅದರಿಂದ ಹಾರ್ಟ್ ಅಟ್ಯಾಕಿಗೆ ಆಗಬಾರ್ದು ಅಂದರೆ ಚೆಸ್ಟ್ ಪೇಯ್ನ್ ಬರಬಾರ್ದು. ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ, ಕಾರ್ಡಿಯಕ್ ಅರೆಸ್ಟ್ ಆಗೋಕ್ಕೆ ಮುಂಚೆ ಚೆಸ್ಟಲ್ಲಿ ಬದಲಾವಣೆ ಆಗುತ್ತೆ. ಆ ಬದಲಾವಣೆಗೆ ಇವತ್ತು ಔಷಧಿ ಕೊಟ್ಬಿಡ್ಬೇಕು ಮುದ್ರಾ ಮಂತ್ರದಿಂದ. ಚೆಸ್ಟ್ ಪೇಯ್ನ್ ಬರಬಾರ್ದು, 100 ವರ್ಷ ಬದುಕಿರು ಕೂಡ ಎಲ್ಲೂ ನಮಗೆ ಚೆಸ್ಟ್ ಪೇಯ್ನ್ ಬರಬಾರ್ದು, ಚೆಸ್ಟ್ ಪೇಯ್ನಿಂದ ಹಾರ್ಟ್ ಅಟ್ಯಾಕ್ ಆಗಬಾರ್ದು, ಸ್ಟೆಂಟ್ ಹಾಕ್ಸೋದು ಈ ಥರದ್ದು ಯಾವುದೂ ಮಾಡಿಸ್ಕೋಬಾರ್ದು ಅನ್ನೋದಾದರೆ ಚೆಸ್ಟ್ ಪೇಯ್ನ್ಗೆ ಮೊದಲು ನಾವು ಪರಿಹಾರ ಕಂಡುಹಿಡಿಯಬೇಕು. ಮನೆಗೆ ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಕಟ್ಟಬೇಕು ಅಂದರೆ ಬೇಸ್ಮೆಂಟ್ ಭದ್ರಾಗಿರಬೇಕು. ಬೇಸ್ಮೆಂಟ್ ಭದ್ರ ಆಯಿತು ಅಂದರೆ ಎಷ್ಟು ಅಂತಸ್ತಾರು ನಾವು ಮನೆ ಕಟ್ಬೋದು. ಅದರಿಂದ ಚೆಸ್ಟು ಚೆನ್ನಾಗಿತ್ತು ಅಂದರೆ ಹಾರ್ಟು ಚೆನ್ನಾಗಿರುತ್ತದೆ. ಇದೆಲ್ಲ ಒಂದು ವಿಶೇಷವಾದಂಥ ಕಾಯಿಲೆ. ಇತ್ತೀಚೆಗೆ ಈ ಒಂದು ಸಿಕ್ಕಾಪಟ್ಟೆ ಟೆನ್ಷನ್ ಲೈಫು, ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ, ವಿಪರೀತ ಯೋಚನೆಗಳು, ವಿಪರೀತ ದುರಭ್ಯಾಸಗಳು, ಕೆಟ್ಟ ಚಟಗಳು, ಕೆಟ್ಟ ಭಾವನೆಗಳಿಂದ ಹಾರ್ಟು ಸವಿತಾ ಇದೆ. ಊಟ ತಿಂಡಿ ಮಾಡಿ ಸವಿತಾ ಇಲ್ಲ, ಕೋಟಿಗಟ್ಟೆ ಐಶ್ವರ್ಯ ಸಂಪಾದನೆ ಮಾಡಿ ಅದರಿಂದ ಸವಿತಿಲ್ಲ. ನಮ್ಮ ಕೆಟ್ಟ ಮನಸ್ಸು, ಕೆಟ್ಟ ಚಟಗಳು, ಕೆಟ್ಟ ನಡವಳಿಕೆಯಿಂದ ಹಾರ್ಟು ಬೇಗ ಹೋಗ್ತಾ ಇದೆ. ಅದರಿಂದ ಚೆಸ್ಟ್ ಪೇಯ್ನ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಷನ್ನ ಟ್ರೀಟ್ಮೆಂಟ್ ಹೆಂಗೆ ತೊಗೋಬೇಕು ಅಂತ ಹೇಳ್ಕೊಡ್ತೀನಿ. ಚೆಸ್ಟ್ ಪೇಯ್ನ್ ಬರೋಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಹಾರ್ಟಲ್ಲಿ ದೋಷ ಇದ್ದರೆ, ಮೊದಲನೇದು ಚೆಸ್ಟಲ್ಲಿ ಪೇಯ್ನ್ ಬರಬೇಕು ಅಂತಂದರೆ ಹಾರ್ಟಲ್ಲಿ ದೋಷ ಇರ್ತದೆ, ಲಂಗ್ಸಲ್ಲಿ ದೋಷ ಇರ್ತದೆ. ಮೂರನೇದು ನಾವು ತಿನ್ನೋವಂಥ ಪದಾರ್ಥ ಸರಿಯಾಗಿ ಡೈಜೆಸ್ಟ್ ಆಗ್ತಿಲ್ಲ ಅಂದರೆ ಚೆಸ್ಟ್ ಪೇಯ್ನ್ ಬರುತ್ತೆ. ಕಂಠಪೂರ್ತಿ ಪುಕ್ಕಟ್ಟೆ ಸಿಕ್ತು ಅಂತ ಕಂಠಪೂರ್ತಿ ತಿನ್ಬಿಡೋದು,
ಮದುವೆಗೆ ಹೋಗೋದು ಏನು ಒಳ್ಳೆ ಭರ್ಜರಿ ಊಟ ಆಗ್ತಿರುತ್ತೆ, 5 ಚಪಾತಿ, ಒಂದು 5 ಒಬ್ಬಿಟ್ಟು, ಒಂದು 5 ಜಿಲೇಬಿ, ಒಂದು 3 ಜಾಂಗೀರು, ಒಂದು ಅರ್ಧ ಲೀಟ್ರಷ್ಟು ಪಾಯಸ, ಏನು ರಿಸೆಪ್ಷನ್ದು ದಾರದು ಎಲ್ಲ ಕಂಠಪೂರ್ತಿ ತಿಂದು 1 ತಿಂಗಳು ಅಡ್ಮಿಟ್ ಆಗಿಬಿಡೋದು. ಚೆಸ್ಟು ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ಆಗಲಿಲ್ಲ ಅಂದರೆ, ಡೈಜೆಷನ್ ಸರಿ ಇಲ್ಲ ಅಂದರೆ ಚೆಸ್ಟ್ ಪೇನ್ ಬರುತ್ತೆ. ಆಮೇಲೆ ವಿಪರೀತವಾದಂಥ ಸೆಕ್ಸಿಂದ ಚೆಸ್ಟ್ ಪೇನ್ ಬರುತ್ತೆ, ಅತಿಯಾದ ಸೆಕ್ಸಿಂದ ಚೆಸ್ಟ್ ಪೇನ್ ಬರುತ್ತೆ. ಇನ್ನೊಂದು ಧೂಮಪಾನ, ಸ್ಮೋಕಿಂಗು, ಡ್ರಿಂಕ್ಸಿಂದ ಚೆಸ್ಟ್ ಪೇನ್ ಬರ್ತದೆ. ಸಿಕ್ಕಾಪಟ್ಟೆ ಸ್ಮೋಕ್ ಮಾಡಿ ಮಾಡಿ ಚೆಸ್ಟು ಸವಿತಾ ಇದೆ, ಲಂಗ್ಸ್ಗೆ ಡ್ಯಾಮೇಜ್ ಆಗ್ತಿದೆ. ಅದರಿಂದ ರೂಟ್ ಕಾಸು ಚೆಸ್ಟ್ ಪೇನ್ಗೆ ಒಂದು ಸರಿಯಾಗಿ ನಿದ್ದೆ ಬಂದಿಲ್ಲ, ತಿಂದಿದ್ದು ಜೀರ್ಣ ಆಗಿಲ್ಲ, ಆಮೇಲೆ ಲಂಗ್ಸಲ್ಲಿ ದೋಷ ಆಯಿತು ಅಂದರೆ, ಹಾರ್ಟಲ್ಲಿ ದೋಷ ಆಯಿತು ಅಂದರೆ, ಕೆಟ್ಟ ಚಟಗಳಿಂದ, ವಿಪರೀತವಾದಂಥ ಸೆಕ್ಸಿಂದ, ಆಮೇಲೆ ರೆಸ್ಟ್ಲೆಸ್ ಜಾಬ್ ಚೆಸ್ಟ್ ಪೇನ್ ಬರಲಿಕ್ಕೆ. ಇದಿಷ್ಟು ಸೈನ್ಸ್ ಪ್ರಕಾರ. ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಬರಲಿ ಅಂಥೇಳಿ ಚಿನ್ನಮಸ್ತಾ ದೇವಿ ಅಂತ ಒಂದು ದೇವಿ, ಆ ಕಾಳಿ ಹೆಸರಲ್ಲಿ ಕೆಲವು ಪ್ರಯೋಗಗಳಿವೆ. ಅದು ಮಾಡಿಬಿಟ್ಟ ಅಂದರೆ ಚೆಸ್ಟ್ ಪೇನ್ ಏನು ಹಾರ್ಟ್ ಅಲ್ಲೇ ಸ್ಪಾಟಲ್ಲಿ ಸುತ್ತೋಗ್ಬಿಡೋ, ಕುಸಿದಂಗೆ ಬಿದ್ದೋಗ್ಬಿಡ್ಬೇಕು ಅವನು. ಚೆಸ್ಟ್ ಪೇನ್ ಬಂತು, ಕೈ ಹಿಡ್ಕೊಂಡ, ಪಟ್ಟದಂಗೆ ಪ್ರಾಣ ಬಿಟ್ಟುಬಿಟ್ಟ. ಆದ್ದರಿಂದ ಮಾಟಮಂತ್ರ ತಂತ್ರದಿಂದನೂ ಚೆಸ್ಟ್ ಪೇನ್ ಬರೆಸಿ ಒಬ್ಬ ಮನುಷ್ಯನ ಸಾಯಿಸ್ಬೋದು. ಮೂರನೇದು, ಜಾತಕದ ದೋಷದಲ್ಲೂ ಕೂಡ ಈ ಥರ ಬರ್ತದೆ. ಅದಕ್ಕೆ ಚೆಸ್ಟ್ ಪೇನು ಬರ್ತಿದೆ ಅಂದ ತಕ್ಷಣ ನೆಗ್ಲೆಕ್ಟ್ ಮಾಡಬಾರ್ದು. ಚೆಸ್ಟಲ್ಲಿ ಪೇನ್ ಶುರುವಾಯಿತು ಅಂದ ತಕ್ಷಣವೇ ನೀವು ಹತ್ತಿರ ಡಾಕ್ಟರ್ ಹತ್ರ ಹೋಗಬೇಕು, ಇಲ್ಲ ಇವತ್ತು ನಾವು ತೋರಿಸುವಂಥ ಮುದ್ರಾ ತಂತ್ರಗಳನ್ನು ಮಾಡಬೇಕು. ಆಗ ಎಲ್ಲೋ ಒಂದು ಕಡೆ ನಿಮಗೆ ಫಸ್ಟ್ ಏಡ್ ಆಗುತ್ತೆ, ಸರ್ವೈವ್ ಆಗಿಬಿಡ್ತೀರ, ಬದುಕೊಂಡ್ಬಿಡ್ತೀರ. ನಮ್ಮ ಶರೀರದ ನ್ಯೂನತೆ ನಾವೇ ಸರಿಪಡಿಸ್ಕೋಬೇಕು ಮುದ್ರಾ ತಂತ್ರದಿಂದ. ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸೋದಿಷ್ಟೇ, ಈ ಹಾರ್ಟ್ಗೆ ಅಟ್ಯಾಕ್ ಯಾವಾಗಂದರೆ ರಕ್ತದ ಕೊರತೆ ಹಾರ್ಟಿಗೆ ಕಮ್ಮಿ ಆದಾಗ, ಹಾರ್ಟ್ಗೆ ರಕ್ತ ಸರಿಯಾಗಿ ಹೋಗಲಿಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ. ಆಯ್ತಾಯ್ತಾ? ಒಂದು. ಎರಡನೇದು, ಈ ಕರೋನರಿ ಆರ್ಟ್ರಿ ಅಂತ ಇದೆ ನಮ್ಮ ಒಳಗಡೆ, ಆ ಕರೋನರಿ ಆರ್ಟ್ರಲ್ಲಿ ಬ್ಲಾಕೇಜ್ ಇತ್ತು ಅಂತಂದರೆ ಆ ಹಾರ್ಟ್ಗೆ ವರ್ಕ್ ಮಾಡೋಕ್ಕೆ ಬಿಡಲ್ಲ. ಆ ಕರೋನರಿ ಆರ್ಟ್ರಿನಲ್ಲಿ ಏನೂ ಬ್ಲಾಕೇಜ್ ಇರಬಾರ್ದು, ಬ್ಲಡ್ಗೆ ರಕ್ತ ಸಂಚಾರ ಹಾರ್ಟ್ಗೆ ಚೆನ್ನಾಗಿ ಆಗ್ತಿದ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ಆ ಕೊರೋನರಿ ಆರ್ಟ್ರಿನಲ್ಲಿ ಏನೂ ಬ್ಲಾಕೇಜ್ ಇರಬಾರ್ದು. ಆ ಕೊರೋನರಿ ಆರ್ಟ್ರಿ ಡೈಸೆಕ್ಷನ್ ಇರಬಾರ್ದು, ಅಂದರೆ ಅದರಲ್ಲಿ ಯಾವುದೇ ರೀತಿ ಅರ್ದಿರಬಾರ್ದು. ಹಾರ್ಟ್ ಹತ್ರ ಕೊರೋನರಿ ಆರ್ಟ್ರಿನಲ್ಲಿ ಯಾವುದಾರದು ತೂತು ಇರಬಾರ್ದು. ಆ ತೂತಿತ್ತು ಅಂದ್ರೂ ಚೆಸ್ಟ್ ಪೇನಿಂದ ಬಂದು ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಾರೆ. ನಾಲ್ಕನೇದು, ಹೈಪರ್ಟ್ರೋಪಿಕ್ ಕಾರ್ಡಿಯೋಮಯೋಪತಿ ಅಂತೇಳಿ ಹಾರ್ಟ್ ಹತ್ರ ತಿಕ್ಕಾಗಿ ಮಸಲ್ಸ್ ಬೆಳೀತಾ, ದಪ್ಪಕ್ಕೆ ಮಸಲ್ಸು ಆಗ್ತಾ ಹೋಗುತ್ತೆ ಹಾರ್ಟ್ ಹತ್ರ, ಅದು ಕೂಡ ಆಗಬಾರ್ದು. ಹಾರ್ಟ್ ಪಕ್ಕ ಮೇಲೆಲ್ಲ ತಿಕ್ಕಾಗಿ ಮಸಲ್ಸು ಬರ್ತದೆ. ಆಮೇಲೆ ಈ ಸ್ಟಮಕ್ಕಲ್ಲಿ ಒಂಥರ ಉರಿ, ಗ್ಯಾಸ್ಟ್ರಾಟಿಕ್ಸ್ ಅದಿರಬಾರ್ದು. ಅಸ್ತಮ ಇರಬಾರ್ದು. ಆಮೇಲೆ ಈ ಪ್ಯಾನಿಕ್ ಅಟ್ಯಾಕ್ ಆದಾಗ ಚೆಸ್ಟ್ ಪೇನ್ ಬಂದ್ಬಿಡುತ್ತೆ. ಪ್ಯಾನಿಕ್ ಅಟ್ಯಾಕ್ ಅಂದ್ರೇನು? ಉದಾಹರಣೆಗೆ ಏನೋ ಒಂದು ಗಂಡ ಕುಡ್ಕೊಂಬಂದು ಹೊಡೆದಿರೋದು, ಅಪ್ಪ ನೇಣಾಕೊಂಡು ಸತ್ತಿದ್ದು, ಆ್ಯಕ್ಸಿಡೆಂಟಾಗಿ ನೋಡಿದ್ದು, ಯಾವುದೋ ಹಳೆಯ ಗತವೈಭವವನ್ನು ನೆನೆಸ್ಕೊಂಡ ತಕ್ಷಣ ಭಯ ಬಂದುಬಿಡುತ್ತೆ. ಇದು ಪ್ಯಾನಿಕ್ ಅಟ್ಯಾಕ್ ಅಂತ. ಆ ಪ್ಯಾನಿಕ್ ಅಟ್ಯಾಕಿಂದ ಚೆಸ್ಟ್ ಪೇನ್ ಕೂಡ ಬಂದುಬಿಡುತ್ತೆ. ಇದಿಷ್ಟು ಕೂಡ ಚೆಸ್ಟ್ ಪೇನ್ಗೆ ಕೆಲವು ಕಾಸಸ್ ಇದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಗಮನಕ್ಕೆ ತೊಗೊಂಡು ಅಲ್ಲಿಗೆ ಅರ್ಥ ಲಂಗ್ಸು ಹಾರ್ಟನ್ನ ನಾವು ಚೆನ್ನಾಗಿ ಇಟ್ಕೋಬೇಕು. ಕಣ್ಣು ನಮ್ಮ ಎಷ್ಟು ಸೌಂದರ್ಯ ಇದೆ ಅಂತ ಹೇಳುತ್ತೆ ಕಣ್ಣಲ್ಲಿ. ಹೃದಯ ನಾವು ಎಷ್ಟು ಚೆನ್ನಾಗಿ ಲವ್ ಮಾಡ್ತೀವಿ ಅಂತ ಹೇಳುತ್ತೆ. ಮನಸ್ಸು ನಾವು ಹೇಗೆ ವರ್ತಿಸ್ತೀವಿ ಜಗತ್ತಲ್ಲಿ ಅನ್ನೋದು ಹೇಳುತ್ತೆ. ಮನಸ್ಸು, ಕಣ್ಣು ಮತ್ತು ಹೃದಯ, ಈ ಮೂರು ಚೆನ್ನಾಗಿ ಇಟ್ಕೊಂಡ ಮನುಷ್ಯ ಸಾವಿರಾರು ವರ್ಷ ಬದುಕ್ಬೋದು. ನನಗೆ ಚೆಸ್ಟ್ ಪೇನ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ನಾನೀಗ ಹೇಳುವಂಥ ಲಕ್ಷಣಗಳು ನೀವೇನಾದ್ರು ಅನುಭವಿಸಿದರೆ ಚೆಸ್ಟ್ ಪೇನ್ ಇದೆ. ಮೂಲ ಕಾರಣ ಏನು ಅಂತ ನಾನು ಆಗಲೇ ಹೇಳಿದೆ. ಮೊದಲನೇದು, ಪ್ರೆಷರ್ ಜಾಸ್ತಿ ಇರ್ತದಿಲ್ಲಲ್ಲ, ಏನೋ ಒಂಥರ ಒತ್ತಡ ಇರುತ್ತೆ, ಸಿಕ್ಕಾಬಟ್ಟೆ. ಬಿ ಪಿ ಟೆಸ್ಟ್ ಮಾಡಿಸ್ಬೇಕಾಗ
120/80 ಇದೆಯಾ ಅಂತ ಚೆಕ್ ಮಾಡಿಸ್ಬೇಕು. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಪ್ರೆಷರು, ಇಲ್ಲೆಲ್ಲ ಏನೋ ಇಸಕ್ತಂಗೆ ಆಗುತ್ತೆ, ಸ್ಕ್ವೀಸಿಂಗ್ ಇಸಕ್ತಂಗೆ ಆಗುತ್ತೆ ಇಲ್ಲೆಲ್ಲ, ಈ ಜಾಗದಲ್ಲೆಲ್ಲ. ಬಟ್ಟೆ ಹೆಂಗೆ ಒದ್ದೆ ಬಟ್ಟೆ ಯಾವಾಗ ನಾವು ಹೀಗೆ ಹಿಂಡ್ತೀವೋ ಹಾಗೆ. ಆಮೇಲೆ ಕ್ರಷಿಂಗ್, ಏನೋ ಒಂಥರ ಯಾರೋ ಹತ್ತದಂಗೆ, ಹತ್ತಿ ತುಳ್ದಂಗೆ ಆಗ್ತಿರ್ತದೆ ಈ ಥರ ಸಿಕ್ಕಾಪಟ್ಟೆ. ಏನೋ ಅರ್ಧೋಗ್ತಿದ್ಯೇನೋ, ಈ ಪೇಪರ್ ಇರೋದಿಲ್ವಾ, ಬಟ್ಟೆ ಹರಿತೀವಲ್ಲ ಹಾಗೆ ಏನೋ ಪರಪರ ಅಂತ ಅರ್ಧೋಗ್ದಂಗೆ ಆಗ್ತಿದೆಯಾ ಅಂತ ಅನಿಸುತ್ತೆ. ಮೊದಲನೇದು ಸಿಕ್ಕಾಪಟ್ಟೆ ಪ್ರೆಷರು ಸೃಷ್ಟಿಯಾಗತ್ತೆ. ಎರಡನೇದು ತುಂಬ ಇಸಕ್ತಂಗೆ ಆಗುತ್ತೆ. ಮೂರನೇದು ಯಾರೋ ಹತ್ತಿಕ್ತಂಗೆ ಆಗುತ್ತೆ, ಏನೋ ಒಂಥರ. ನಾಲ್ಕನೇದು ಇದ್ದಕ್ಕಿದ್ದಾಗೆ ಏನೋ ಒಂಥರ ಪರ್ ಅಂದಾಗ, ಈ ನಟಿಕೆ ತೆಗಿತೀವಿ ನೋಡಿ ಬೆರಳಲ್ಲಿ ಕಾಲಲ್ಲೆಲ್ಲ, ಆ ಥರ ಅರ್ಧಂಗೆ ಆದಂಗೆ ಹರ್ಕೊಂಡು ಹೋದಾಗ ಟಿಯರಿಂಗ್ ಸೆನ್ಸೇಷನು. ಆಮೇಲೆ ಏನೋ ಭಾರ, ಯಾರೋ ಒಂದು ದೊಡ್ಡ ಕಲ್ಲು ಮೇಲಿಟ್ಟಂಗೆ, ಒಂದು 125 kg ಅಕ್ಕಿ ಮೂಟೆ ಎದೆ ಮೇಲಿಟ್ಟಂಗೆ ಒಂಥರ ಭಾರ, ವೆಯ್ಟು. ಎಷ್ಟೇ ತಿಂಡಿ ತಿಂದಿರಲಿ, ಊಟ ಮಾಡಿರಲಿ, ಒಂದು 10 ಸಲ ಟೀ ಕಾಫಿ ಕುಡ್ದಿರಲಿ, ಸುಸ್ತು, ಹಿಂಗೆ ಟಯರ್ಡ್ ಆಗಿಬಿಡ್ತೀವಿ. ಒಂಥರ ಕತ್ತು ಯಾವಾಗಲೂ ಹಿಂಗೆ ಇರುತ್ತೆ. ಟಯರ್ಡ್ನೆಸ್ಗೆ ಕತ್ತು ವಾಲುತ್ತೆ, ದಣಿವು ಆದಾಗ ಕತ್ತು ವಾಲುತ್ತೆ, ಇಲ್ಲ ಕತ್ತು ಹಿಂದ್ಗಡೆಗೆ ಹೋಗುತ್ತೆ, ಇಲ್ಲ ಮುಂದೆ ಬರುತ್ತೆ. ಟಯರ್ಡ್ನೆಸ್ಸು, ಉಸಿರಾಡೋಕ್ಕಾಗಲ್ಲ, ಪೂರ್ತಿ ದೀರ್ಘವಾಗಿ ಉಸಿರು ತೊಗೊಂಡು ಉಸಿರು ಬಿಡೋಲ್ಲ. ಹಿನ್ನೆಲೇಷನ್ ಎಕ್ಸಲೇಷನ್ನು ಶಾರ್ಟ್ ಆಗಿಬಿಡ್ತದೆ, ಶಾರ್ಟ್ ಬ್ರೀತ್ ಅಂತಂದರೆ ಪೂರ್ತಿ ಹೊಟ್ಟೆ ತುಂಬ ಉಸಿರು ತೊಗೊಳಕ್ಕಾಗಲ್ಲ, ಪೂರ್ತಿ ಉಸಿರು ಬಿಡೋಕ್ಕಾಗಲ್ಲ, ಶಾರ್ಟ್ ಬ್ರೀತ್. ಅಲ್ಲಿಗೆ ಉಸಿರಾಟದಲ್ಲಿ ತೊಂದರೆ ಆಗ್ತಿದೆ ಅಂತ ಅರ್ಥ ಮಾಡ್ಕೊಂಬಿಡ್ಬೇಕು. ಇದೆಲ್ಲ ಆಯಿತಾ, ಇಲ್ಲೆಲ್ಲ ಒಂಥರ ಬಿಗಿತ, ಶೋಲ್ಡ್ರಸ್ಸಲ್ಲೆಲ್ಲ ಮೇಲೆತ್ತಕ್ಕಾಗಲ್ಲ, ಮೇಲೆಲ್ಲ ಹಿಂಗೆಲ್ಲ ಮಾಡೋಕ್ಕಾಗಲ್ಲ, ಹೀಗೆ ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಶೋಲ್ಡ್ರು ಸಿಕ್ಕಾಬಟ್ಟೆ. ಆಮೇಲೆ ಇಲ್ಲೆಲ್ಲ ಲಾಕ್ ಆಗಿಬಿಡ್ತದೆ, ಈ ಲಾಗ ಹಿಂಗೆ ಮಾಡೋಕ್ಕಾಗಲ್ಲ. ಇದೆಲ್ಲ ಕಂಪ್ಲೀಟು ಹಿಂಗಾಗುತ್ತೆ. ಕತ್ತು ಇಟ್ಕೊಂಡ್ಬಿಡ್ತದೆ, ಕೆನ್ನೆ, ಈ ಕೆನ್ನೆ ಎಲ್ಲ ಬಿಗಿತ, ಹಿಂಗೆ ತಿರ್ಗ್ಸೋಕ್ಕಾಗಲ್ಲ ಕತ್ತನ್ನ, ಹಿಂಗೆಲ್ಲ ಮಾಡೋಕ್ಕಾಗಲ್ಲ, ಹಿಂಗೆಲ್ಲ ಮಾಡೋಕ್ಕಾಗಲ್ಲ. ಹಿಂಗೆ ಮಾಡೋಕ್ಕೆ ಏನೋ ಪ್ರಯಾಸ, ಹಿಂಗೆ ಎತ್ತಕ್ಕಾಗಲ್ಲ, ಹೀಗೆ ಮಾಡೋಕ್ಕಾಗಲ್ಲ. ಲಾಕ್, ಶೋಲ್ಡರ್ ಫ್ರೀಸ್, ನೆಕ್ ಫ್ರೀಸ್ ಸಿಕ್ಕಾಪಟ್ಟೆ ಆಗಿಬಿಡ್ತದೆ. ಆಮೇಲೆ ಹೊಟ್ಟೆ ಊಟ ಮಾಡಬೇಕು ಅನಿಸಲ್ಲ, ತಿನ್ನಬೇಕು ಅನಿಸಲ್ಲ, ತುಂಬ್ದಂಗೆ ಇರ್ತದೆ. ಹೊಟ್ಟೆಲಿಗೇನೋ ಕಂಜಕ್ಷನ್, ಸಿಕ್ಕಾಪಟ್ಟೆ ಬೇವ್ರ್ತೀವಿ. AC ಹಾಕಿದ್ರು ಬೇವ್ರ್ತಾ ಇದ್ದೀನಿ, ಫ್ಯಾನ್ ಹಾಕಿದ್ರು ಬೇವ್ರ್ತಾ ಇದ್ದೀನಿ. ಆಮೇಲೆ ನಿಧಾನಕ್ಕೆ ಸ್ವಲ್ಪ ಲೈಟಾಗಿ ಹೆಡ್ಡೇಕ್ ಶುರುವಾಗುತ್ತೆ. ಇದಿಷ್ಟು ಚೆಸ್ಟ್ ಪೇಯ್ನ್ ಬಂದಿರೋರಿಗೆ ಸಿಮ್ಟಮ್ಸು. ಇದು ಇದೆ ಅಂದರೆ ಚೆಸ್ಟ್ ಪೇಯ್ನ್ ಇದೆ ಅಂತ ಅರ್ಥ. ಇದು ದಿನ ಇದೆ ಅಂತಂದರೆ ಚೆಸ್ಟ್ ಪೇಯ್ನ್ ಬರ್ತಾ ಇದೆ, ಇನ್ನೇನು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಈಗ ಶುರುವಾಯ್ತಿವಲ್ಲ ಅಂತಂದರೆ ಚೆಸ್ಟ್ ಪೇಯ್ನ್ ರೆಡಿ ಇದೆ, ಹಾರ್ಟ್ಗೆ ತೊಂದರೆ ಆಗ್ತಿದೆ ಅಂದರೆ ಇಲ್ಲೆಲ್ಲ ಒತ್ತಡ ಇರುತ್ತೆ, ಸಿಕ್ಕಾಬಟ್ಟೆ ಇಸಕ್ತಂಗೆ ಆಗುತ್ತೆ, ಹಿಂಗೆ ನುಲ್ದಂಗೆ ಆಗುತ್ತೆ, ಯಾರೋ ಮೇಲಿಂಗೆ ಹತ್ತು ನಡೆದಂಗೆ ಆಗುತ್ತೆ, ತೂಕ ಆಗ್ತಂಗೆ ಆಗುತ್ತೆ, ಹರ್ಕೊಂಡು ಹೋದಂಗೆ ಆಗುತ್ತೆ, ಹರಿದಂಗೆ ಆಗುತ್ತೆ, ಹೆವಿನೆಸ್ ಬಾಡಿನಲ್ಲಿ, ಸ್ವೆಟ್ ಬರುತ್ತೆ, ಶೋಲ್ಡರ್ಸು, ಆರ್ಮ್ಸು ಇಲ್ಲೆಲ್ಲ ಒಂಥರ ಬಿಗಿತ ಬರುತ್ತೆ, ಕತ್ತು ಮೇಲೆ ಕೆಳಗೆ ಹಿಂಗೆಲ್ಲ ಮಾಡೋಕ್ಕಾಗಲ್ಲ, ಮೂಮೆಂಟ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಸಿಕ್ಕಾಬಟ್ಟೆ ದಣುವು, ಉಸಿರಾಟಕ್ಕೆ ದೀರ್ಘವಾಗಿ ಉಸಿರು ತೊಗೊಳಕ್ಕಾಗಲ್ಲ, ಉಸಿರು ಬಿಡೋಕ್ಕಾಗಲ್ಲ, ಆ ಲೆವೆಲಿಗೆ ತಂದಿಟ್ಬಿಡುತ್ತೆ ಚೆಸ್ಟ್ ಪೇಯ್ನು. ಆಮೇಲೆ ಲೈಟಾಗಿ ತಲೆನೋವು ಬರುತ್ತೆ. ಇದಿಷ್ಟು ಬಂದು ಅಂತಂದರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕು, ಇಲ್ಲ ನಾವು ತೋರಿಸೋ ಮುದ್ರಾ ಮಂತ್ರ ಮಾಡಬೇಕು. ಇದು ಬರಲಿಕ್ಕೆ ಕಾರಣ ಪಿತೃಶಾಪ ಜಾತಿಗಳಿದ್ದರೆ ಕೆಲವು ಬರ್ತದೆ. ತಂದೆ ತಾಯಿಗೆ ಅಯ್ಯೋ ಅನಿಸಿದರೆ, ತಂದೆ ತಾಯಿಗೆ ಹೊಡೆದು ಬೈದು ಮಾಡಿದರೆ, ಯಾವ ಏಜಲ್ಲಿ ಜನ್ಮ ಅಪ್ಪ ಅಮ್ಮಗೆ ಬೈದು ಹೊಡೆದು ಮಾಡಿದ್ರೋ ಈ ಜನ್ಮದ ಆ ಏಜ್ ಬಂದ ತಕ್ಷಣ ಕಾರ್ಡಿಯಕ್ ಅರೆಸ್ಟ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಚೆಸ್ಟ್ ಪೇಯ್ನ್ ಬರ್ಬೋದು. ಪಿತೃಶಾಪ ಮಾತೃಶಾಪಕ್ಕೆ ಇದು ಬರ್ತದೆ. ಹೆಣ್ಮಕ್ಳಿಗೆ ಪಿತೃಶಾಪ, ಗಂಡು ಮಕ್ಕಳಿಗೆ ಮಾತೃಶಾಪ ಜಾತಕದಲ್ಲಿದ್ದಾಗ ಚೆಸ್ಟ್ ಪೇಯ್ನು, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳುತ್ತೆ. ಅದಕ್ಕೆ ನೀವು ಆಯಾ ದಶಾಭಕ್ತಿಗಳು ನೋಡಿಕೊಂಡು ಸೂರ್ಯ ಚಂದ್ರ, ಸೂರ್ಯ ಶನಿ ಇವ್ರಿಗೆಲ್ಲ ನೀವು ಶಾಂತಿ ಮಾಡಬೇಕು. ಸೂರ್ಯ ಚಂದ್ರ, ಸೂರ್ಯ ಶನಿ, ಸೂರ್ಯ ಶನಿ ಅಪ್ಪ ಮಗ, ಪಿತೃಶಾಪ ಆಯಿತಾ. ಈ ಚಂದ್ರ ಮತ್ತು ಶನಿ ಇದೆಲ್ಲ ನೀವು ಭಾಳ ಕೇರ್ಫುಲ್ಲಾಗಿ ದಶಾಭಕ್ತಿ ಮತ್ತು ಜನ್ಮಕುಂಡಲಲ್ಲಿ ಹೇಗಿದ್ದಾರೆ, ಯಾವ ರೀತಿ ಪ್ಲೇಸ್ ಆಗಿದೆ, ನವಾಂಶದಲ್ಲಿ ಹೇಗಿದೆ, ಅಷ್ಟಕವರ್ಗ ಇವೆಲ್ಲ ನೋಡಿಬಿಟ್ಟು ಒಂದು ಕಂಪ್ಲೀಟ್ ನೋಡಿ ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟಂಥ ಪರಿಹಾರನ ಮಾಡಬೇಕು. ಇದು ಒಂದು ನನ್ನ ಕಡೆಯಿಂದ ಹೇಳುವಂಥ ಇದು.
ಕರ್ಮ ಸಿದ್ಧಾಂತ ಓದ್ ಜನ್ಮದಲ್ಲಿ ಮಗಳು ಅಪ್ಪನಿಗೆ ಚೆನ್ನಾಗಿ ಹಿಂಸೆ ಕೊಟ್ಟಿದ್ರೆ ಮಗಳಿಗೆ ಪಿತೃಶಾಪ ಬಂತು, ಮಗ ತಾಯಿಗೆ ಹಿಂಸೆ ಕೊಟ್ಟಿದ್ರೆ ಮಾತೃಶಾಪ. ಅದರಿಂದ ಮಾತಾ ಪಿತೃಗಳ ಶಾಪ ಇತ್ತು ಅಂದರೆ ಚೆಸ್ಟ್ ಪೇನ್ ಬರುತ್ತೆ. ಬಂದ ಮೇಲೆ ಅವರು ಅಷ್ಟು ಟ್ರೀಟ್ ಮಾಡ್ಕೊಳ್ಳಿಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಚಿಕ್ಕ ವಯಸ್ಸಿಗೆ ಹೊಟ್ಟೋಗ್ಬಿಡ್ತಾರೆ. ನಾನು ತುಂಬ ಸಲ ನೋಡಿದ್ದೀನಿ ಎಲ್ಲ ಕಡೆ. ಭಾವಪೂರ್ಣ ಶ್ರದ್ಧಾಂಜಲಿ ಅಂತೇಳಿ 18, 20, 25, 26 ವರ್ಷ ಒಳಗಿರೋ ಹುಡುಗರೆಲ್ಲ ಸತ್ತೋಗ್ತಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ. ಇವಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಚೆಸ್ಟ್ ಪೇನ್ ಬಂದು ಕಾರ್ಡಿಯಕ್ ಅರೆಸ್ಟ್ ಆಗಿ. ಅದರಿಂದ ಎಷ್ಟು ಸಾಧ್ಯವೋ ತಂದೆ ತಾಯಿಗೆ ಊಟ ಕೊಡಲಿಲ್ಲ ಅಂದ್ರೂ, ಬಟ್ಟೆ ಕೊಡಲಿಲ್ಲ ಅಂದ್ರೂ, ಒಂದು ಒಳ್ಳೆ ಆಸ್ತಿ ಮಾಡಲಿಲ್ಲ ಅಂದ್ರೂ ತಂದೆ ತಾಯಿಗಳನ್ನ ಪ್ರೀತಿಯಿಂದ ಭಕ್ತಿಯಿಂದ ಲವ್ ಮಾಡಬೇಕು. ತಂದೆ ತಾನು ಎಷ್ಟು ಲವ್ ಮಾಡ್ತಿರೋ ಅವರಷ್ಟು ಆಶೀರ್ವಾದ ಆಗುತ್ತೆ. ತಂದೆ ತಾಯಿಯಿಂದ ಆಸ್ತಿ ಕೊಡಿ ಇದು ಕೊಡಿ ಅಂತ ಬೇಡಬಾರ್ದು. ತಂದೆ ತಾಯಿನ ಆಶೀರ್ವಾದ ಕೇಳಿ, ತಂದೆ ತಾಯಿ ಆಸ್ತಿ ದುಡ್ಡು ಅಂತ ಕೇಳಬೇಡಿ. ಅವರ ಆಶೀರ್ವಾದದಿಂದ ಚೆಸ್ಟ್ ಪೇನು ಬರಲ್ಲ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಈ ಹಾರ್ಟಲ್ಲಿ ಪ್ರೆಷರ್ ಜಾಸ್ತಿ ಬಂದು ಚೆಸ್ಟಲ್ಲಿ ಪ್ರೆಷರ್ ಬರೋದು, ಇಸಕ್ತಂಗೆ ಆಗೋದು, ಹರಿದಂಗೆ ಆಗೋದು, ಯಾರು ಓಡಾಡ್ದಂಗೆ ಆಗೋದು, ತೂಕ ಎದೆ ಭಾರ ಆದಂಗೆ ಆಗೋದು, ಈ ನಾನು ಹೇಳಿದಂಥ ಎಲ್ಲ ಸಿಂಪ್ಟಮ್ಸ್ಗೂ ಒಂದು ಮುದ್ರೆ ಇದೆ, ಗಣಪ ಅಂತೇಳಿ. 2 ಹಸ್ತಗಳಲ್ಲಿ ಸರ್ಪಶಿರ ಮುದ್ರೆ ಮಾಡಬೇಕು. ಸರ್ಪಶಿರ ಈ ಒಂದಕ್ಕೊಂದು ಲಾಕ್ ಮಾಡಬೇಕು. ಈಗ ಇಟ್ಕೊಂಡು ಉಸು ತೊಗೊಂಡು ಚೆನ್ನಾಗಿ ಎಳಿಬೇಕು. ಎಳಿಬೇಕಾದ್ರೆ ಯಾವ ಥರ ಇರಬೇಕು ಅಂದರೆ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಯಾವನು ಇಟ್ಕೊಂಡು ಎಳಿತಾ ಇದ್ದಾನೆ ಅನ್ನೋ ಥರ ಬರಬೇಕು. ಸ್ಟ್ರೈಟಾಗಿ ಕುತ್ಕೊಂಡು ಉಸು ತೊಗೊಂಡು ಹಿಂಗೆ ನಿಧಾನಕ್ಕೆ ಹಿಂಗೆ ಎಳಿಬೇಕು. ತೊಗೊಂಡು ಓಂ ಹ್ರೀಂ ನಮಃ ಶಿವಾಯ, ಓಂ ಹ್ರೀಂ ನಮಃ ಶಿವಾಯ, ಓಂ ಹ್ರೀಂ ನಮಃ ಶಿವಾಯ ಅಂತ 3 ಸಲ ಹೇಳಿ ಆ ನಿಧಾನಕ್ಕೆ ಉಸಿರು ಬಿಟ್ಟ ಕೈ ಬಿಡೋದಿಗೆ. ಉಸು ತೊಗೊಳ್ಳಿ. ಉಸು ತೊಗೊಂಡು ಜೀರ್ಘವಾಗಿ ಎಳೀರಿ, ಆ ಕಡೆ ಈ ಕಡೆ ಎಳ್ಕೊಳ್ಳಿ. ಓಂ ಹ್ರೀಂ ನಮಃ ಶಿವಾಯ, ಓಂ ಹ್ರೀಂ ನಮಃ ಶಿವಾಯ, ಓಂ ಹ್ರೀಂ ನಮಃ ಶಿವಾಯ 3 ಸಲ ಬಿಟ್ಬಿಡ್ಬೇಕು. ಇನ್ನೊಂದು ಸಲ ಉಸು ತೊಗೊಳ್ಳಿ, ಎಳ್ಕೊಳ್ಳಿ, ಆ ಕಡೆ ಈ ಕಡೆ ಬಿಗ್ಗಾಗಿ ಎಳೀರಿ, ಸ್ಟ್ರೈಟಾಗಿ ಕೂತ್ಕೋಬೇಕು. ಓಂ ಹ್ರೀಂ ನಮಃ ಶಿವಾಯ, ಓಂ ಹ್ರೀಂ ನಮಃ ಶಿವಾಯ, ಓಂ ಹ್ರೀಂ ನಮಃ ಶಿವಾಯ ಅಂಥೇಳಿ ಮಾಡಬೇಕು. ಇದನ್ನು ಒಂದು 21 ಸಲ ಮಾಡಬೇಕು. ದಿನ ಬೆಳಗ್ಗೆ ಸಂಜೆ ಮಾಡಿದ್ರೆ ಹಾರ್ಟ್ ಅಟ್ಯಾಕು ಆಗಲ್ಲ, ಚೆಸ್ಟ್ ಪೇನು ಬರೋದಿಲ್ಲ. ಅಕಸ್ಮಾತ್ ಚೆಸ್ಟ್ ಪೇನ್ ಬರ್ತಾ ಇದ್ರೆ ಆಗಾಗ 15 ದಿವಸ ತಿಂಗಳಿಗೋಸ್ಕರ ಬರ್ತಿದ್ದು ಮಾಡಿದ್ರೆ ಈ ಲೈಫ್ ಲಾಂಗ್ ಬರೋದಿಲ್ಲ. ಇದು ಮುದ್ರಾ ಮಂತ್ರ. ತಂತ್ರ ಏನು ಮಾಡಬೇಕು? ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಇಲ್ಲ ಬೇವಿನ ಮರಕ್ಕೆ 1 ಚಮಚ ಕಲ್ ಸಕ್ಕರೆ ಅಥವಾ ಮಾಮೂಲಿ ಸಕ್ಕರೆನ ಇಟ್ಕೊಂಡು 108 ಸುತ್ತು ಪ್ರದಕ್ಷಿಣೆ ಮಾಡಿ ಆ ಬೇವಿನ ಬುಡಕ್ಕೆ ಹಾಕಬೇಕು, ಒಂದು ನಿಮಗೆ ಚೆಸ್ಟ್ ಪೇನ್ ಕಮ್ಮಿ ಆಗೋವರೆಗೂ. ಇದು ಮಂತ್ರ, ಯಂತ್ರ, ತಂತ್ರ. ಇದನ್ನು ಇನ್ನೂ ಒಂದು ರೀತಿಲಿ ಕ್ಯೂರ್ ಮಾಡ್ಬೋದು. ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅನ್ನೋದಾದರೆ, ಚೆಸ್ಟ್ ಪೇನ್ ಬರಬಾರ್ದು ಅಂದರೆ, ಕಾರ್ಡಿಯಕ್ ಅರೆಸ್ಟ್ ಆಗಬಾರ್ದು ಅಂದರೆ, ಆಂಜಿಯೋಗ್ರಾಮ್ ಯಾವುದೂ ಮಾಡಿಸ್ಬಾರ್ದು, ಸ್ಟೆಂಟ್ ಹಾಕ್ಸ್ಕೋಬಾರ್ದು ಅಂದರೆ ಮರ್ಮ ವಿದ್ಯೆ ಇದೆ. ಮರ್ಮ ವಿದ್ಯೆ ಅನ್ನೋದು 1000 ವರ್ಷದ ಹಿಂದಿನ ವಿದ್ಯೆ. ಅದು ಔಷಧಿ ಇಲ್ಲದೇ, ಆಪ್ರೇಷನ್ ಇಲ್ಲದೇ ಮಾಡುವಂಥ ಒಂದು ವಿದ್ಯೆ. ಬ್ರೈನಲ್ಲಿ ಟ್ಯೂಮರ್ ಇತ್ತು ಅಂದರೆ, ಬ್ರೈನ್ ಕ್ಷಯ, ಬ್ರೈನ್ ರಕ್ತ ಕಟ್ಟಿದರೆ, ಬ್ರೈನ್ ಗೆಡ್ಡೆ ಉತ್ಪತ್ತಿ ಆಗ್ತಿದ್ರೆ, ಕಣ್ಣು ಸರಿಯಾಗಿ ಕಾಣ್ತಿಲ್ಲ, ಕಿವಿ ಸರಿಯಾಗಿ ಕೇಳ್ತಿಲ್ಲ, ಮೂಗಲ್ಲೆಲ್ಲ ದುರ್ಮಾಂಸ, ಸೈನಸೈಟಿಸ್ಸು, ಮತ್ತು ಹಲ್ಲಲ್ಲಿ ರೋಗ, ಗಂಟಲ್ಲಿ, ಕಿರುನಾಲಿಗೆಯಲ್ಲಿ ಥೈರಾಯ್ಡು, ಪ್ಯಾರಾಥೈರಾಯ್ಡು, ಲಂಗ್ಸಲ್ಲಿ ತೊಂದರೆ ಇದ್ದರೆ, ಹಾರ್ಟಲ್ಲಿ ಈ ಥರ ಸಮಸ್ಯೆ ಇತ್ತು ಅಂದರೆ, ಹೊಟ್ಟೆಯಲ್ಲಿ ಏನಾದ್ರು ಅಲ್ಸರ್ಸ್ ಇತ್ತು ಅಂದರೆ, ಗ್ಯಾಸ್ ಟ್ರಬಲ್ಲು, BP, ಶುಗರು, ಅದು ಹೆಂಗಸರು ಮುಟ್ಟಿನ ಸಮಸ್ಯೆ, ಗಂಡಸರು ಮಕ್ಕಳಾಗ್ತಿಲ್ಲ ಅಂದರೆ, ಮಂಡಿ ನೋವು, ಕಾಲು ನೋವು, ಆರ್ಥರೈಟಿಸು, ರೊಮೆಟೈಡ್ ಆರ್ಥರೈಟಿಸು, ಗೋಟ್, ಆಸ್ಟಿಯೋಪೋರಾಸಿಸು, ಸ್ಕಿನ್ ಡಿಸೀಸು, ಲಕ್ವಾ, ಕ್ಯಾನ್ಸರ್ಸು, ಈ ಥರದ ಎಲ್ಲ ಥರ ಕಾಯಿಲೆಗಳನ್ನು ಔಷಧಿ ಇಲ್ದೇ, ಇಂಜೆಕ್ಷನು, ಟಾನಿಕು, ಮಾತ್ರೆ ಇಲ್ದೇ, ಆಪ್ರೇಷನ್ಸ್ ಇಲ್ದೇ, ಅದು ಬರೀ ಮರ್ಮ ವಿದ್ಯೆನೇ ಕ್ಯೂರ್ ಮಾಡುವಂಥ ಒಂದು ವಿಶೇಷವಾದ ವಿದ್ಯೆಯನ್ನು ನಾನು ಈ ತಿಂಗಳು 29, 30, 31ನೇ ತಾರೀಕು ಒಂದು ಪುಣ್ಯಕ್ಷೇತ್ರದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದು 3 ದಿನದ ಕ್ಲಾಸು. ನನ್ನ ಜೊತೆಲೇ ಇದ್ದು 3 ದಿನ ಅಲ್ಲೇ ಆಲ್ಟಾಗಿ, ಅಲ್ಲೇ ಊಟ, ವಸತಿ, ಪುಸ್ತಕ ಎಲ್ಲ ನಾವೇ ಕೊಡ್ತೀವಿ. 3 ದಿನ ಇದ್ದು ಈ ವಿದ್ಯೆ ಕಲ್ತ್ಕೋಬೇಕು. ಈ ವಿದ್ಯೆ ಕಲಿಯೋದ್ರಿಂದ ಏನು ಪ್ರಯೋಜನ ಅಂದರೆ, ನಿಮ್ಮಲ್ಲಿರೋ ಎಲ್ಲ ಥರ ಕಾಯಿಲೆ ಔಷಧಿ ಆಪ್ರೇಷನ್ ಇಲ್ಲದೆ ಕ್ಯೂರ್ ಮಾಡ್ಬೋದು. ನಿಮ್ಮ ಮನೆ ಮಂದಿಗಿರೋ ಏನಾದ್ರು ಕಾಯಿಲೆ ಬಂತು ಅಂದರೆ ಔಷಧಿ ಆಪ್ರೇಷನ್ ಇಲ್ಲದೆ ಕ್ಯೂರ್ ಮಾಡ್ಬೋದು. ನೀವು ಇದರಲ್ಲಿ ಎಕ್ಸ್ಪರ್ಟ್ ಆಯಿತು ಅಂತಂದರೆ ಒಂದು ಕ್ಲಿನಿಕ್ ಓಪನ್ ಮಾಡಿ ನೀವೇ ಔಷಧಿ ಇಲ್ಲದೆ ಆಪ್ರೇಷನ್ ಎಲ್ಲ ಥರ ಕಾಯಿಲೆನೇ ಗುಣ ಮಾಡ್ಬೋದು. ಇವತ್ತಿನ ಕಾಲದಲ್ಲಿ ಒಂದು ಔಷಧಿಗೆ ಅಂದರೆ 3 ರಿಂದ 4 ಸಾವಿರ ರೂಪಾಯಿ ಮೆಡಿಕಲ್ ಸ್ಟೋರ್ಗೆ ಇನ್ವೆಸ್ಟ್ ಮಾಡಬೇಕು. ನೆಗಡಿ, ವಾಂತಿ, ಭೇದಿ ಅಂತ. ಅದು ಡಯಾಬಿಟಿಸ್ ತೊಗೊಳ್ಳೋರು, ಡಯಾಬಿಟಿಸು, BP ಮಾತ್ರೆ ಅಂತೂ ತಿಂಗಳು 3 ರಿಂದ 4 ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಈ ಕ್ಯಾನ್ಸರು, ಪಿಟ್ಸು, ಲಕ್ವಾ, ಈ ಥರ ದೊಡ್ಡ ದೊಡ್ಡ ಕಾಯಿಲೆ ಬಂದರೆ ಲಕ್ಷಾಂತರ ರೂಪಾಯಿ ಆಸ್ಪತ್ರೆಗೆ ಫೀಸ್ ಕಟ್ಟಬೇಕು.
ಅವ್ರು ಹೇಳೋ ಮಾತ್ರೆ ವರ್ಷಾನುಗಟ್ಟಲೆ ತೊಗೋಬೇಕು. ಆ ಮಾತ್ರೆಗೂ ದುಡ್ಡು ಹಾಕಬೇಕು, ಆಸ್ಪತ್ರೆಗೂ ದುಡ್ಡು ಕೊಡಬೇಕು. ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿದೆ. ಇವತ್ತಿನ ದಿವಸ ಸಾಲ ಮಾಡಿ ಆಸ್ಪತ್ರೆಗೆ ಹೋಗಿ ಕಾಯಿಲೆ ಕ್ಯೂರ್ ಮಾಡ್ಕೊಂಬರ್ತಿದ್ದಾರೆ, ಆದರೂ ಗ್ಯಾರಂಟಿ ಇಲ್ಲ ಕಾಯಿಲೆ ವಾಸ ಆಗುತ್ತೆ ಅಂತೇಳಿ. ಔಷಧಿ ಕೊಡೋದು ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಿದೆ. ಅದರಿಂದ ಸೈಡ್ ಎಫೆಕ್ಟ್ ಇಲ್ಲ, ಔಷಧಿ ಇಲ್ಲ, ಆಪ್ರೇಷನ್ ಇಲ್ಲ. ಈ ವಿಧಿ ಯಾಕೆ ನೀವು ಕಲಿಬಾರ್ದು? ಮನೆಗೊಬ್ಬ ಯಾಕೆ ವೈದ್ಯನಾಗಬಾರ್ದು? ಅದಕ್ಕೆ ಮನೆಗೊಬ್ಬ ಡಾಕ್ಟರ್ ಅದೇ ಆ ಮೆಡಿಕಲ್ ಸ್ಟೋರ್ಗೆ ಇನ್ವೆಸ್ಟ್ ಮಾಡೋ ದುಡ್ಡು ಉಳಿತು, ಆಸ್ಪತ್ರೆ ಕೊಡೋದು ದುಡ್ಡು ಉಳಿತು. ಔಷಧಿ ತೊಗೊಂಡು ಆಯುಷ್ ಕಮ್ಮಿ ಆಗೋಯ್ತು. ಔಷಧಿ ತೊಗೊಂಡು ಸೈಡ್ ಎಫೆಕ್ಟ್ ಜಾಸ್ತಿ ಆಯಿತು. ಅದರಿಂದ ಸರ್ಜರಿ ಮಾಡಿ ಆಪ್ರೇಷನ್ ಮಾಡಿ ಬಾಡಿಯೆಲ್ಲ ಡ್ಯಾಮೇಜ್ ಮಾಡಿಬಿಟ್ಟಿರ್ತಾರೆ. ಈ ಥರದ್ದು ಆಗಬಾರ್ದು ಅಂದರೆ ಈ ವಿದ್ಯೆ 3 ದಿನ ಕ್ಲಾಸಿಗೆ ಸೇರ್ಕೊಳ್ಳಿ. ಸೇರಬೇಕಾದ್ರೆ ಏನಂದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, workshop.lakshmisrinivas.in ಅಂತ, workshop.lakshmisrinivas.in ಅಂತೇಳಿ ಅದು ಲಾಗಿನ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಈ ವಿದ್ಯೆ ಕಲಿಯಕ್ಕೆ ಯಾರು ಬರ್ತಾರೋ ಅವ್ರಿಗೆ ಲಯೋಗ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಲಯ ಅಂದರೆ ನಾಶ ಮಾಡೋದು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಶಾಪ ಪಾಪಗಳು ರೋಗ ಬಾಧೆ ಎಲ್ಲ ಲಯ ಮಾಡುವಂಥದ್ದು ಹಠಯೋಗದಲ್ಲಿ ಇದೊಂದು ವಿದ್ಯೆ. ಅದನ್ನು ಈ ಮರ್ಮ ವಿದ್ಯೆ ಬಂದರೆ ಅದು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಲಿಂಕ್ಗೆ ಜಾಯ್ನ್ ಆಗಿ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಕೇವಲ ಕೆಲವೇ ಸೀಟ್ಗಳು ಮಾತ್ರ ಇರೋದು. ಈ ವಿದ್ಯೆ ಕಲ್ತರೆ ನಿಮಗೂ ಬಹಳ ಒಳ್ಳೆಯದು. ಎಷ್ಟೋ ದುಡ್ಡು ಉಳಿತಾಯ ಆಗುತ್ತೆ. ನೀವು ಸಮಾಜ ಡಾಕ್ಟರ್ ಆಗ್ಬೋದು. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸಿಗೆ ಫೋನ್ ಮಾಡಿ ಅವ್ರು ಭಾಳಷ್ಟು ಹೆಲ್ಪ್ ಮಾಡ್ತಾರೆ. ಏನೋ ಗೊತ್ತಾಗಲಿಲ್ಲ ಅಂದರೆ ಐಫೋನಲ್ಲಿ ಇದು ರಿಜಿಸ್ಟ್ರೇಷನ್ ಮಾಡಿ ಸ್ವಲ್ಪ ಕಷ್ಟ ಇದೆ, ಯಾಕೆಂದರೆ ಸೆಕ್ಯೂರಿಟಿ ಇಶ್ಯೂ ಇರೋದ್ರಿಂದ. ಇನ್ನೆಲ್ಲ ಫೋನಲ್ಲೂ ಕಂಪ್ಯೂಟರಲ್ಲೂ ಇದು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಇವಾಗ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಟ್ವಿಟ್ಟರು, ಲಿಂಕ್ಡ್ಇನ್ನು, ಇನ್ಸ್ಟಾಗ್ರಾಮಲ್ಲೆಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಅಲ್ಲೂ ನೀವು ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತೇಳಿ ಲಾಗಿನ್ ಆಗಿ ನೀವೇ ಯಾವ ಡೇಟಿಗೆ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಬಂದರೆ ಬಹಳ ಒಳ್ಳೆಯದು. ಜೊತೆ ಜಾತಕ ಇದೆ ತೊಗೊಂಬನ್ನಿ. ಜಾತಕ ಇಲ್ಲ ಅಂತಂದರೆ ಪರವಾಗಿಲ್ಲ. ಏನಾದ್ರು ಮೆಡಿಕಲ್ ರಿಲೇಟೆಡ್ ಕಾಯಿಲೆಗಳಿತ್ತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ರಿಪೋರ್ಟ್ಸ್ ತೊಗೊಂಬಂದರೆ ಅದು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನಿಮಗೆ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ, ಮಾರ್ಚ್ 29, 30, 31ನೇ ತಾರೀಕು ಈ ಮರ್ಮ ಥೆರಪಿ ಕ್ಲಾಸ್ ಮಾಡ್ತಾಯಿದ್ದೀನಿ. 3 ದಿನ ವರ್ಕ್ಶಾಪ್ ಇದು. ರಿಜಿಸ್ಟ್ರೇಷನ್ಗೆ workshop.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.